ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ಈ ವಿಡಿಯೋನಲ್ಲಿ ನಾವು 7ನೇ ತರಗತಿಯ ಗಣಿತ ಅಧ್ಯಾಯ 3 ಅಭ್ಯಾಸ 3.1 ದತ್ತಾಂಶಗಳ ನಿರ್ವಹಣೆ ಇದರ ಪ್ರಶ್ನೋತ್ತರಗಳನ್ನು ಇವತ್ತು ನಾವು ನೋಡೋಣ. ಈ ಪ್ರಶ್ನೆಯು ಪ್ರಾಯೋಗಿಕ ಪ್ರಶ್ನೆಯಾಗಿರುವುದರಿಂದ ವಿದ್ಯಾರ್ಥಿಗಳೇ ಇದನ್ನು ಪ್ರಯತ್ನಿಸಬೇಕು. ನೆಕ್ಸ್ಟ್ ನೋಡೋಣ. ಮುಂದೆ ನೀಡಿರುವ ತರಗತಿ ಮೌಲ್ಯಮಾಪನದ ಅಂಕಗಳಿಗೆ ಕೋಷ್ಟಕ ರಚಿಸಿ. ಇಲ್ಲಿ ನಾವು ಒಂದು ಕೋಷ್ಟಕವನ್ನು ರಚಿಸಿದ್ದೇವೆ. ಇಲ್ಲಿ ಗಳಿಸಿದ ಅಂಕಗಳು 1 2 3 4 5 6 7 8 9. ಇಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಅಂದರೆ ಇಲ್ಲಿ ಒಂದು ಅಂಕವನ್ನು ಎಷ್ಟು ವಿದ್ಯಾರ್ಥಿಗಳು ಪಡೆದಿದ್ದಾರೆ ಅನ್ನೋದನ್ನು ನಾವು ಇಲ್ಲಿ ನೋಡಬೇಕು. ಇಲ್ಲಿ ಒಂದೇ ಸಲ ಇದೆ, ಹಾಗಾಗಿ ಇಲ್ಲಿ ಒಂದೇ ವಿದ್ಯಾರ್ಥಿ ಈ ಒಂದು ಅಂಕನ್ನು ತೆಗೆದುಕೊಂಡಿದ್ದಾರೆ, ಹಾಗಾಗಿ ಇಲ್ಲಿ ನಾವು 1 ಅಂತ ಬರೆಯೋಣ. ನೆಕ್ಸ್ಟ್ ಗಳಿಸಿದ ಅಂಕಗಳು 1, ಇಲ್ಲಿ ಒಬ್ಬರೇ 3 ಅಂಕಗಳನ್ನು ಗಳಿಸಿದ್ದಾರೆ, ಹಾಗಾಗಿ ನಾವು ಇಲ್ಲಿ 1 ಅಂತ ಬರೆಯೋಣ. ನೆಕ್ಸ್ಟ್ 4 ಅಂಕಗಳು ಎಷ್ಟು ಜನ ತೆಗೆದುಕೊಂಡಿದ್ದಾರೆ? 1 2 3, ಇಲ್ಲಿ ನಾವು 3 ಅಂತ ಬರೆಯೋಣ. ನೆಕ್ಸ್ಟ್ 5 ಅಂಕಗಳು ಎಷ್ಟು ಜನ ಪಡೆದಿದ್ದಾರೆ? 1 2 3 4 5, ಇಲ್ಲಿ ನಾವು 5 ಅಂತ ಬರೆಯೋಣ. ನೆಕ್ಸ್ಟ್ 6 ಅಂಕಗಳು ಎಷ್ಟು ಜನ ಪಡೆದಿದ್ದಾರೆ? 1 2 3 4, ಇಲ್ಲಿ ನಾವು 4 ಅಂತ ಬರೆಯೋಣ. ನೆಕ್ಸ್ಟ್ 7 ಅಂಕಗಳು ಎಷ್ಟು ಜನ ಪಡೆದಿದ್ದಾರೆ? 1 2, ಇಲ್ಲಿ ನಾವು 2 ಅಂತ ಬರೆಯೋಣ. ನೆಕ್ಸ್ಟ್ 8 ಅಂಕಗಳು ಎಷ್ಟು ಜನ ಪಡೆದಿದ್ದಾರೆ? ಇಲ್ಲಿ ಒಬ್ಬರೇ 8 ಅಂಕಗಳನ್ನು ಪಡೆದಿದ್ದಾರೆ, ಹಾಗಾಗಿ ನಾವು ಇಲ್ಲಿ 1 ಅಂತ ಬರೆಯೋಣ. ನೆಕ್ಸ್ಟ್ ಇಲ್ಲಿ 9 ಅಂಕಗಳನ್ನು ಒಬ್ಬರು ಪಡೆದಿದ್ದಾರೆ, ಹಾಗಾಗಿ ಇಲ್ಲಿ ನಾವು 1 ಅಂತ ಬರೆಯೋಣ. ಇಲ್ಲಿ ನಾವು ಈ ಕೋಷ್ಟಕದಲ್ಲಿ ನಾವು ಇಲ್ಲಿ ಏನು ಬರೆಯೋಣ ಅಂದರೆ ಗೀಟುಗಳನ್ನು ಹಾಕೋಣ, ಅಂದರೆ ಟ್ಯಾಲಿ. ಇಲ್ಲಿ 1 ಇದೆ, ಇಲ್ಲಿ 2 ಇದೆ, ಹಾಗಾಗಿ ನಾವು ಇಲ್ಲಿ 2 ಗೀಟುಗಳು ಹಾಕೋಣ. ಇಲ್ಲಿ 1 ಇದೆ, 1 ಗೀಟು. ಇಲ್ಲಿ 3 1 2 3, ಇಲ್ಲಿ 5 ಇದೆ, ಹಾಗಾಗಿ ನಾವು 1 2 3 4 5. ಇಲ್ಲಿ 4 ಇದೆ, ಇಲ್ಲಿ ನಾವು 4 ಗೀಟನ್ನು ಹಾಕೋಣ. 1 2 3 4. ಇಲ್ಲಿ 2 ಇದೆ, 1 2 ಗೀಟು ಹಾಕೋಣ. ಇಲ್ಲಿ 1, ಇಲ್ಲಿಯೂ ಕೂಡ 1 ಅಂತ ಬರೆಯೋಣ. ನೆಕ್ಸ್ಟ್ ಇಲ್ಲಿ ನಾವು ಗುಣಲಬ್ಧವನ್ನು ಬರೆಯೋಣ. 1 ಗುಣಲೆ 1 = 1. ಇಲ್ಲಿ ನಾವು ಗಳಿಸಿದ ಅಂಕಗಳು ಹಾಗೂ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಇವೆರಡನ್ನು ಗುಣಿಸಿ ಬರುವಂತಹ ಗುಣಲಬ್ಧವನ್ನು ನಾವು ಇಲ್ಲಿ ಬರೆಯಬೇಕು. 2 × 2 = 4, 3 × 1 = 3 1 3, 4 × 3 = 4 3 12, 5 × 5 = 25, 5 5 25. ನೆಕ್ಸ್ಟ್ 6 × 4 = 6 4 24, 7 × 2 = 7 2 14, 8 × 1 = 8 1 8, 9 × 1 9 1 9. ಇಲ್ಲಿ ನಾವು ವಿದ್ಯಾರ್ಥಿಗಳ ಸಂಖ್ಯೆಗಳನ್ನು ಇವಿಷ್ಟು ಸಂಖ್ಯೆಗಳನ್ನು ಕೂಡಿಸಿಕೊಂಡು ಎಷ್ಟಾಗುತ್ತೆ? ಇಲ್ಲಿ n = 20 ವಿದ್ಯಾರ್ಥಿಗಳು. ಇಲ್ಲಿ ನಾವು ಒಟ್ಟು ಅಂಕಗಳನ್ನು ಬರೆಯೋಣ. ಒಟ್ಟು ಅಂಕಗಳು = ಇವಿಷ್ಟು ಅಂಕಗಳನ್ನು ನಾವು ಕೂಡಿಸ್ಕೊಂಡ್ರೆ ಇದು ಎಷ್ಟು ಬರುತ್ತೆ? 100. ನೆಕ್ಸ್ಟ್ ಯಾವ ಸಂಖ್ಯೆಯು ಅತ್ಯಂತ ದೊಡ್ಡದಾಗಿದೆ? ಇಲ್ಲಿ ನಾವು ನೋಡೋಣ ಯಾವ ಸಂಖ್ಯೆಯು ಅತ್ಯಂತ ದೊಡ್ಡದಾಗಿದೆ. ಇಲ್ಲಿ 9 ಅತ್ಯಂತ ದೊಡ್ಡ ಸಂಖ್ಯೆ. ಇಲ್ಲಿ ನಾವು ಉತ್ತರವನ್ನು ಬರೆಯೋಣ.
ಉತ್ತರ ಅತ್ಯಂತ ದೊಡ್ಡ ಸಂಖ್ಯೆ 9. ನೆಕ್ಸ್ಟ್ ಪ್ರಶ್ನೆ, ಯಾವ ಸಂಖ್ಯೆಯು ಅತ್ಯಂತ ಚಿಕ್ಕದಾಗಿದೆ? ಇಲ್ಲಿ ಅತ್ಯಂತ ಚಿಕ್ಕ ಸಂಖ್ಯೆ ಎಂದರೆ 1. ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. ಅತ್ಯಂತ ಚಿಕ್ಕ ಸಂಖ್ಯೆ 1. ಪ್ರಶ್ನೆ 3, ದತ್ತಾಂಶಗಳ ವ್ಯಾಪ್ತಿ ಏನು? ಇಲ್ಲಿ ದತ್ತಾಂಶಗಳ ವ್ಯಾಪ್ತಿ ಎಂದರೆ ಅತಿ ದೊಡ್ಡ ಸಂಖ್ಯೆಯಲ್ಲಿ ನಾವು ಅತಿ ಚಿಕ್ಕ ಸಂಖ್ಯೆಯನ್ನು ಮೈನಸ್ ಮಾಡಿಕೊಳ್ಳಬೇಕು. ಉತ್ತರ ದತ್ತಾಂಶಗಳ ವ್ಯಾಪ್ತಿ ಗರಿಷ್ಠ ಸಂಖ್ಯೆ ಮೈನಸ್ ಕನಿಷ್ಠ ಸಂಖ್ಯೆ. ಇಲ್ಲಿ ಅತ್ಯಂತ ದೊಡ್ಡ ಸಂಖ್ಯೆ 9 ಮೈನಸ್ ಅತ್ಯಂತ ಚಿಕ್ಕ ಸಂಖ್ಯೆ 1 ಈಸ್ ಈಕ್ವಲ್ ಟು 8. ಉತ್ತರ 8. 4ನೆಯ ಪ್ರಶ್ನೆ, ಅಂಕಗಣಿತ ಸರಾಸರಿ ಕಂಡು ಹಿಡಿಯಿರಿ. ಉತ್ತರ ಸರಾಸರಿ ಈಸ್ ಈಕ್ವಲ್ ಟು ಗಳಿಸಿದ ಅಂಕಗಳ ಮೊತ್ತ ಬೈ ವಿದ್ಯಾರ್ಥಿಗಳ ಸಂಖ್ಯೆ. ಈಸ್ ಈಕ್ವಲ್ ಟು ಗಳಿಸಿದ ಅಂಕಗಳ ಮೊತ್ತ ಎಷ್ಟು? 100. 100 ನಾವು ಮೇಲೆ ಇಟ್ಟುಕೊಂಡು ಕೆಳಗಡೆ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇಲ್ಲಿ ಟೋಟಲ್ 20. ಇದನ್ನು ನಾವು ಛೇದದಲ್ಲಿ 20 ಅಂತ ಬರೆಯೋಣ. ಇಲ್ಲಿ ನಾವು ಕಡತವನ್ನು ಹೊಡೆಯಬೇಕು. 21 20, 25 100 ಈಸ್ ಈಕ್ವಲ್ ಟು ಇಲ್ಲಿ ನಮ್ಮ ಉತ್ತರ 5 ಅಂತ ಬರೆಯಬೇಕು. ಪ್ರಶ್ನೆ 3, ಮೊದಲ 5 ಪೂರ್ಣ ಸಂಖ್ಯೆಗಳ ಸರಾಸರಿ ಕಂಡು ಹಿಡಿಯಿರಿ. ಮೊದಲ 5 ಪೂರ್ಣ ಸಂಖ್ಯೆಗಳು 0 1 2 3 4. ಇಲ್ಲಿ 5 ಪೂರ್ಣಾಂಕಗಳ ಸರಾಸರಿ ಈಸ್ ಈಕ್ವಲ್ ಟು ಪೂರ್ಣ ಸಂಖ್ಯೆಗಳ ಮೊತ್ತ ಬೈ ಪೂರ್ಣಾಂಕಗಳ ಸಂಖ್ಯೆ. ಈಸ್ ಈಕ್ವಲ್ ಟು ಇಲ್ಲಿ ಪೂರ್ಣ ಸಂಖ್ಯೆಗಳ ಮೊತ್ತ ನಾವು ಇಲ್ಲಿ ಮೇಲೆ ಅಂಶದಲ್ಲಿ ಬರೆಯೋಣ. 0 + 1 + 2 + 3 + 4. ಇಲ್ಲಿರುವಂತಹ ಸಂಖ್ಯೆಗಳನ್ನು ನಾವು ಇವಿಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. ಇಲ್ಲಿ ಛೇದದಲ್ಲಿ ನಾವು 5 ಅಂತ ಬರೆಯೋಣ. ಈಸ್ ಈಕ್ವಲ್ ಟು ಇಲ್ಲಿ 0 + 1 + 2 + 3 + 4 ಇಲ್ಲಿ ಕೂಡಿಸಿದಾಗ ಎಷ್ಟು ಬರುತ್ತೆ? 10 ಬರುತ್ತೆ. ಕೆಳಗಡೆ ನಾವು 5 ಬರೆಯೋಣ. ಇಲ್ಲಿ ನಾವು 5ರಿಂದ ಈ 10ಕ್ಕೆ ಕಡತವನ್ನು ಹೊಡೆಯಬೇಕು. 5 1 5 2 10 ಈಸ್ ಈಕ್ವಲ್ ಟು ಉತ್ತರ 2. ಪ್ರಶ್ನೆ 4, ಒಬ್ಬ ಕ್ರಿಕೆಟ್ ಆಟಗಾರನು 8 ಇನ್ನಿಂಗ್ಸ್ಗಳಲ್ಲಿ ಮುಂದಿನಂತಿವೆ 58 76 40 35 46 45 0 100 ಸರಾಸರಿ ರನ್ ಕಂಡು ಹಿಡಿಯಿರಿ. ಉತ್ತರ 8 ಇನ್ನಿಂಗ್ಸ್ನಲ್ಲಿ ಗಳಿಸಿದ ರನ್ಗಳು ಎಷ್ಟು? ಈಸ್ ಈಕ್ವಲ್ ಟು 58, 76 40 35 46 45 0 100. ಇಲ್ಲಿ ಸರಾಸರಿ ಈಸ್ ಈಕ್ವಲ್ ಟು ರನ್ಗಳ ಮೊತ್ತ ಬೈ ಇನ್ನಿಂಗ್ಸ್ಗಳ ಸಂಖ್ಯೆ. ಈಸ್ ಈಕ್ವಲ್ ಟು ಇಲ್ಲಿ ನಾವು ಗಳಿಸಿದ ಇವು ರನ್ಗಳನ್ನು ಇಷ್ಟು ಸಂಖ್ಯೆಗಳನ್ನು ನಾವು ಇಲ್ಲಿ ಕೂಡಿಸ್ಕೋಬೇಕು. 58 + 76 + 40 + 35 + 46 + 45 + 0 + 100 ಬೈ 8. ಇಲ್ಲಿ ನಾವು ಇವಿಷ್ಟು ಸಂಖ್ಯೆಗಳನ್ನು ಕೂಡಿಸಿದಾಗ
ಎಷ್ಟು ಬರುತ್ತೆ? ಮೊತ್ತ 400 ಬರುತ್ತೆ. ಇಲ್ಲಿ ನಾವು 400/8 ಅಂತ ಬರೆಯೋಣ. ಇಲ್ಲಿ ನಾವು 8ರಿಂದ ಕಡಿತವನ್ನು ಹೊಡೆಯಬೇಕು. 8 1 8 5 400. ಉತ್ತರ 50. ಪ್ರಶ್ನೆ 5. ಮುಂದಿನ ಕೋಷ್ಟಕವು ಪ್ರತಿ ಆಟಗಾರನು 4 ಆಟಗಳಲ್ಲಿ ಗಳಿಸಿದ ಅಂಕಗಳನ್ನು ತೋರಿಸುತ್ತದೆ. ಇಲ್ಲಿ ಆಟಗಾರ ಆಟ 1, ಆಟ 2, ಆಟ 3 ಹಾಗೂ ಆಟ 4. ಪ್ರತಿ ಆಟದಲ್ಲಿ ಎಯ ಸರಾಸರಿ ಅಂಕವನ್ನು ನಿರ್ಧರಿಸಲು ಸರಾಸರಿ ಕಂಡು ಹಿಡಿಯಿರಿ. ಇಲ್ಲಿ ಉತ್ತರ ಎಯ ಅಂಕಗಳ ಸರಾಸರಿ ಇಲ್ಲಿ ನಾವು ಬರೆಯೋಣ. ಎಯ ಅಂಕಗಳ ಸರಾಸರಿ = ಅಂಕಗಳ ಮೊತ್ತ / ಆಟಗಳ ಸಂಖ್ಯೆ. ಎಯ ಅಂಕಗಳ ಮೊತ್ತ 14 + 16 + 10 + 10. ಇಲ್ಲಿ ನಾವು ಬರೆದುಕೊಳ್ಳೋಣ. ಕೆಳಗಡೆ ಛೇದದಲ್ಲಿ ನಾವು 4 ಅಂತ ಬರೆಯೋಣ. ಯಾಕೆಂದರೆ ಆಟಗಳು 1 2 3 4. ಆಟಗಳ ಸಂಖ್ಯೆ ಎಷ್ಟು? 4. ಇವೆಲ್ಲ ಸಂಖ್ಯೆಗಳನ್ನು ನಾವು ಇಲ್ಲಿ ಕೂಡಿಸ್ಕೋಬೇಕು. ಇಲ್ಲಿ ಇವಿಷ್ಟು ಸಂಖ್ಯೆಗಳನ್ನು ನಾವು ಕೂಡಿಸಿದಾಗ 50 ಮೊತ್ತ ಬರುತ್ತೆ. ಕೆಳಗಡೆ ನಾವು 4ಅನ್ನು ಇಟ್ಟುಕೊಂಡು ಇಲ್ಲಿ ನಾವು 4ರಿಂದ 50ಕ್ಕೆ ಕಡಿತವನ್ನು ಹೊಡೆಯಬೇಕು. 4 1 ಇದೆ. 4 1 4 ನಾವು ಇಲ್ಲಿ ಕಡಿತವನ್ನು ಹೊಡೆದಾಗ 5ರಲ್ಲಿ 4 ಕಳೆದರೆ ಎಷ್ಟು ಉಳಿಯುತ್ತೆ? 1 ಉಳಿಯುತ್ತೆ. ಇಲ್ಲಿ ಇದು 0 ಇರುವುದರಿಂದ ಇದು 10 ಆಗುತ್ತೆ. 4ರ ಮಗ್ಗೆಯಲ್ಲಿ 10 ಬರಲ್ಲ, ಆದರೆ 8 ಬರುತ್ತೆ. ನಾವು ಹೇಗೆ ಹೊಡಿಬೇಕಂದ್ರೆ ಹೊಡ್ತಾ 4 1 4 2 8. 10ರಲ್ಲಿ 8 ಕಳೆದರೆ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. ಆಗ ನಾವು ಒಂದು ಪಾಯಿಂಟ್ ಅನ್ನು ಇಟ್ಟುಕೊಂಡು ಆ 2ರ ಪಕ್ಕದಲ್ಲಿ 0ಯನ್ನು ತೆಗೆದುಕೊಂಡಾಗ ಇದು ಎಷ್ಟಾಗತ್ತೆ? 20 ಆಗತ್ತೆ. ಆಗ ನಾವು 4 5 20 ಕಡಿತವನ್ನು ಹೊಡೆಯಬೇಕು. = 12.5 ಉತ್ತರ. ಇಲ್ಲಿ ನಾವು ಇನ್ನೊಂದು ಪ್ರಕಾರದಲ್ಲಿಯೂ ಕೂಡ ನಮಗೆ ಹೀಗೆ ಕಡಿತವನ್ನು ಹೊಡೆಯಲಿಕ್ಕೆ ಕಠಿಣ ಅನಿಸಿದರೆ ನಾವೇನು ಮಾಡಬೇಕಂದ್ರೆ, ಇಲ್ಲಿ ನಮಗೆ ಕಡಿತ ಹೊಡೆಯಲಿಕ್ಕೆ ಕಠಿಣ ಅನಿಸಿದಾಗ ನಾವೇನು ಮಾಡಬೇಕು? ಈ 50 ಹಾಗೂ ಈ 4ಅನ್ನು 50 4 ಹೀಗೆ ನಾವು ಭಾಗಾಕಾರ ರೂಪದಲ್ಲಿಯೂ ಕೂಡ ಮಾಡಬಹುದು. 4 1 4. 5ರಲ್ಲಿ 4 ಕಳೆದರೆ 1. ಇಲ್ಲಿ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೋಬೇಕು. ಇಲ್ಲಿ 4ರ ಮಗ್ಗೆಯಲ್ಲಿ 10 ಬರಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ನಾವು ನೋಡಿದರೆ 8 ಬರುತ್ತೆ. 4 2 8. 0ಯಲ್ಲಿ 8 ಕಳೆಯಲಿಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಒಂದು ಕೈಲವನ್ನು ತೆಗೆದುಕೊಳ್ಳೋಣ. ಇದು 0 ಇದ್ದಿದ್ದು 10 ಆಗುತ್ತೆ. ಈ 10ರಲ್ಲಿ 8 ಕಳೆದರೆ 2. 1ರಲ್ಲಿ 1 ಕಳೆದರೆ 0. ಈಗ ಇದು ಈ 2 ಈ 4ಕ್ಕಿಂತ ಚಿಕ್ಕ ಇರುವುದರಿಂದ ಇದು ಭಾಗ ಹೋಗುವುದಿಲ್ಲ, ಹಾಗಾಗಿ ನಾವಿಲ್ಲಿ ಒಂದು ಪಾಯಿಂಟನ್ನು ಇಟ್ಟು ಕೆಳಗಡೆ 0 ತೆಗೆದುಕೊಳ್ಳೋಣ. ಈಗ ಇದು 4 5 20 ಭಾಗ ಹೋಗುತ್ತೆ. ಇಲ್ಲಿ ಬಂದಿರುವಂತಹ ಭಾಗಲಬ್ಧವನ್ನು ನಾವು ಇಲ್ಲಿ ಬರೆಯಬೇಕು. ಈಗ ಕೂಡ ನೀವು ಮಾಡಬಹುದು. ನೆಕ್ಸ್ಟ್ ಪ್ರಶ್ನೆ. ಸಿಯ ಪ್ರತಿ ಆಟದ ಸರಾಸರಿ ಅಂಕವನ್ನು ಕಂಡುಹಿಡಿಯಲು ನೀವು ಒಟ್ಟು ಅಂಕವನ್ನು 3ರಿಂದ ಅಥವಾ 4ರಿಂದ ಭಾಗಿಸುತ್ತೀರಾ? ಏಕೆ? ಉತ್ತರ. ಸಿಯ ಪ್ರತಿ ಆಟದ ಸರಾಸರಿಯನ್ನು ಕಂಡುಹಿಡಿಯಲು 3ರಿಂದ ಒಟ್ಟು ಗಳಿಸಿದ ಅಂಕವನ್ನು ಭಾಗಿಸಬೇಕು, ಏಕೆಂದರೆ ಅವನು 3ನೇ ಆಟವನ್ನು ಆಡಿಯೇ ಇಲ್ಲ. ನೆಕ್ಸ್ಟ್ ಪ್ರಶ್ನೆ. ಬಿಯು ಎಲ್ಲ 4 ಆಟಗಳಲ್ಲಿ ಆಡಿರುತ್ತಾನೆ. ಸರಾಸರಿಯನ್ನು ನೀವು ಹೇಗೆ ಕಂಡು ಹಿಡಿಯುವಿರಿ? ಉತ್ತರ. ಬಿಯು ಎಲ್ಲ ಆಟವನ್ನು ಆಡಿದ್ದಾನೆ, ಆದ್ದರಿಂದ ಸರಾಸರಿ = ಗಳಿಸಿದ ಒಟ್ಟು ಅಂಕಗಳು
ಬೈ ಆಟಗಳ ಸಂಖ್ಯೆ ಈಸ್ ಈಕ್ವಲ್ ಟು ಇಲ್ಲಿ ಬಿ ಯು ಗಳಿಸಿದ ಒಟ್ಟು ಅಂಕಗಳು 0 + 8 + 6 + 4 0 + 8 + 6 + 4 ಬೈ ಒಟ್ಟು ಆಟಗಳ ಸಂಖ್ಯೆ 4 ಈಸ್ ಈಕ್ವಲ್ ಟು ಇಲ್ಲಿ ನಾವು ಇವಿಷ್ಟು ಸಂಖ್ಯೆಗಳನ್ನು ಕೂಡಿಸಿಕೊಂಡಾಗ ಇಲ್ಲಿ ಉತ್ತರ ಎಷ್ಟು ಬರುತ್ತೆ? 18 ಬರುತ್ತೆ. 18/4 ಹೀಗೆ ಇದ್ದಾಗ ನಮಗೆ ಕಡ್ತ ಹೊಡೆಯಲಿಕ್ಕೆ ಬಹಳ ಕಠಿಣ ಅನಿಸಿದರೆ ನಾವು ಏನು ಮಾಡೋಣ? 18ಅನ್ನು 4ರಿಂದ ಭಾಗಿಸೋಣ. 4ರ ಮಗ್ಗೆಯಲ್ಲಿ 18 ಬರಲ್ಲ. ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 16 ಬರುತ್ತೆ. 4 4 16. 8ರಲ್ಲಿ 6 ಕಳೆದರೆ 2, 1ರಲ್ಲಿ 1 ಕಳೆದರೆ 0. ಇಲ್ಲಿ ನಾವು ಏನು ಮಾಡೋಣ? ಈಗ ಇದು ಈ 4ಕ್ಕಿಂತ ಚಿಕ್ಕ ಸಂಖ್ಯೆ ಇರುವುದರಿಂದ ನಮಗೆ ಇಲ್ಲಿ ಈ 2ರ ಪಕ್ಕದಲ್ಲಿ 0 ಬೇಕು. ಹಾಗಾಗಿ ನಾವು ಇಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡು ಇಲ್ಲಿ 0ಯನ್ನು ತೆಗೆದುಕೊಳ್ಳೋಣ. ಇದು 4 5 20 ಭಾಗ ಹೋಗುತ್ತೆ. ಇಲ್ಲಿ ಬಂದಿರುವಂತಹ ಭಾಗಲಬ್ಧವನ್ನು ನಾವು ಇಲ್ಲಿ ಬರೆಯೋಣ. ಈ ಭಾಗಲಬ್ಧವನ್ನು ನಾವು ಇಲ್ಲಿ ಬರೆಯೋಣ. 4 1 4 4.5 18 ಈಸ್ ಈಕ್ವಲ್ ಟು ಉತ್ತರ 4.5. ನೆಕ್ಸ್ಟ್ ಪ್ರಶ್ನೆ, ಉತ್ತಮ ಪ್ರದರ್ಶನಕಾರ ಯಾರು? ಉತ್ತಮ ಪ್ರದರ್ಶನಕಾರರನ್ನು ಕಂಡುಹಿಡಿಯಬೇಕಾದರೆ ನಾವು 3 ಜನ ಆಟಗಾರರ ಸರಾಸರಿಯನ್ನು ಕಂಡುಹಿಡಿಯಬೇಕಾಗುತ್ತದೆ. ಆದ್ದರಿಂದ ಈಗ ಸಿ ಯ ಸರಾಸರಿ ಕಂಡುಹಿಡಿಯೋಣ. ಸಿ ಯ ಸರಾಸರಿ 4 ಆಟದಲ್ಲಿ ಗಳಿಸಿದ ಅಂಕಗಳ ಮೊತ್ತ ಬೈ ಆಟಗಳ ಸಂಖ್ಯೆ ಈಸ್ ಈಕ್ವಲ್ ಟು ಇಲ್ಲಿ ಸಿ ಯು ಗಳಿಸಿದ ಅಂಕಗಳ ಮೊತ್ತ 8 + 11 + 13. 8 + 11 + 13 ಬೈ ಆಟಗಳು ಎಷ್ಟು? ಸಿ ಯು ಆಡಿದ ಆಟಗಳು ಎಷ್ಟು? 3 ಈಸ್ ಈಕ್ವಲ್ ಟು 8 + 11 + 13 ಕೂಡಿಸಿದಾಗ ಇಲ್ಲಿ 32 ಬರುತ್ತೆ. 32/3. ಇಲ್ಲಿ ನಾವು 3ರಿಂದ 32ಕ್ಕೆ ಭಾಗಿಸೋಣ. 3 10 30. ಇಲ್ಲಿ 32ರಲ್ಲಿ 30 ಕಳೆದರೆ 2 ಉಳಿಯುತ್ತೆ. ಈಗ ನಾವೇನು ಮಾಡಬೇಕು? ಈ 2 3ಕ್ಕಿಂತ ಚಿಕ್ಕ ಇರುವುದರಿಂದ ಇಲ್ಲಿ ಒಂದು ಪಾಯಿಂಟ್ ಕೊಟ್ಟು 0ಯನ್ನು ತೆಗೆದುಕೊಳ್ಳೋಣ. ಈಗ ನಾವು 3 6 18 ತೆಗೆದುಕೊಳ್ಳೋಣ. ಏಕೆಂದರೆ 3ರ ಮಗ್ಗೆಯಲ್ಲಿ 20 ಬರಲ್ಲ. 20ರಲ್ಲಿ 18 ಕಳೆದರೆ ಎಷ್ಟು ಉಳಿಯುತ್ತೆ? 2 ಉಳಿಯುತ್ತೆ. ಈಗೂ ಕೂಡ ನಾವು 0ಯನ್ನು ತೆಗೆದುಕೊಂಡರೂ ಕೂಡ ಇದು ಭಾಗ ಹೋಗುವುದಿಲ್ಲ. ಹಾಗಾಗಿ ನಮ್ಮ ಉತ್ತರ ಎಷ್ಟು? 10.6. 3 1 3 10.6 32. ಉತ್ತರ 10.6. ಈ ಎಲ್ಲ ಆಟಗಳಲ್ಲಿ ಎ ಯು ಉತ್ತಮ ಪ್ರದರ್ಶನಕಾರ. ಪ್ರಶ್ನೆ 6. ಇಂದು ವಿಜ್ಞಾನ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ಒಂದು ತಂಡ ಪಡೆದ ಅಂಕಗಳು 100ಕ್ಕೆ 85, 76, 90, 85, 39, 48, 56, 95, 81 ಮತ್ತು 75 ಆಗಿವೆ. ಉತ್ತರ: ವಿಜ್ಞಾನ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳ ತಂಡ ಪಡೆದ ಅಂಕಗಳು ಆರೋಹಣ ಕ್ರಮದಲ್ಲಿ
ಈಸ್ ಈಕ್ವಲ್ ಟು ಮೊದಲು ನಾವು ಚಿಕ್ಕ ಸಂಖ್ಯೆಯನ್ನು ಬರೆಯೋಣ. 39, 48, 56, 75, 76, 81, 85, 90, 95. ಎರಡನೆಯ ಪ್ರಶ್ನೆಯಲ್ಲಿ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಒಂದನೆಯ ಪ್ರಶ್ನೆ, ವಿದ್ಯಾರ್ಥಿಗಳು ಗಳಿಸಿದ ಗರಿಷ್ಠ ಮತ್ತು ಕನಿಷ್ಠ ಅಂಕಗಳು. ಇಲ್ಲಿ ವಿದ್ಯಾರ್ಥಿಗಳು ಗಳಿಸಿದ ಗರಿಷ್ಠ ಮತ್ತು ಕನಿಷ್ಠ ಅಂಕಗಳು 95 ಮತ್ತು 39. ಇಲ್ಲಿ ನಾವು ಉತ್ತರವನ್ನು ಬರೆಯೋಣ. 95 ಮತ್ತು 39. ನೆಕ್ಸ್ಟ್ ಪ್ರಶ್ನೆ, ಗಳಿಸಿದ ಅಂಕಗಳ ವ್ಯಾಪ್ತಿ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇಲ್ಲಿ ನಾವು ಏನು ಮಾಡಬೇಕಂದ್ರೆ ಗರಿಷ್ಠ ಅಂಕದಲ್ಲಿ ಕನಿಷ್ಠ ಅಂಕವನ್ನು ನಾವು ಇಲ್ಲಿ ಮೈನಸ್ ಮಾಡಬೇಕು. ವ್ಯಾಪ್ತಿ ಈಸ್ ಈಕ್ವಲ್ ಟು ಗರಿಷ್ಠ ಅಂಕ ಮೈನಸ್ ಕನಿಷ್ಠ ಅಂಕ. ಈಸ್ ಈಕ್ವಲ್ ಟು 95 ಮೈನಸ್ 39 ಈಸ್ ಈಕ್ವಲ್ ಟು ಉತ್ತರ 95ರಲ್ಲಿ 39 ಕಳೆದರೆ ಉತ್ತರ 56 ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ತಂಡ ಗಳಿಸಿದ ಸರಾಸರಿ ಅಂಕ. ಉತ್ತರ, ಒಟ್ಟು ಅಂಕಗಳ ಸರಾಸರಿ ಈಸ್ ಈಕ್ವಲ್ ಟು ಒಟ್ಟು ಅಂಕಗಳು ಬೈ ವಿದ್ಯಾರ್ಥಿಗಳ ಸಂಖ್ಯೆ. ಇಲ್ಲಿ ನಾವು ಈಸ್ ಈಕ್ವಲ್ ಟು ಈ 39 ಪ್ಲಸ್ 48 ಹೀಗೆ ಇವೆಲ್ಲ ಸಂಖ್ಯೆಗಳನ್ನು ನಾವು ಕೂಡಿಸ್ಕೋಬೇಕು. 39 ಪ್ಲಸ್ 48 ಪ್ಲಸ್ 56 ಪ್ಲಸ್ 75 ಪ್ಲಸ್ 76 ಪ್ಲಸ್ 81 ಪ್ಲಸ್ 85 ಪ್ಲಸ್ 90 ಪ್ಲಸ್ 95 ಈಸ್ ಈಕ್ವಲ್ ಟು ಇಲ್ಲಿ ನಾವು ಇವೆಲ್ಲ ಸಂಖ್ಯೆಗಳನ್ನು ಕೂಡಿಸ್ಕೊಂಡಾಗ ಇಲ್ಲಿ ಉತ್ತರ ಎಷ್ಟು ಬರುತ್ತೆ? 730 ಬರುತ್ತೆ. 730 ಬೈ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? 10 ಈಸ್ ಈಕ್ವಲ್ ಟು ಇಲ್ಲಿ ನಾವು 10ರಿಂದ ಈ 730ಕ್ಕೆ ಕಡತವನ್ನು ಹೊಡೆಯಬೇಕು. 10 ಒಂದಲೇ 10, 73 730. ಇದನ್ನು ನಾವು ಭಾಗಾಕಾರ ಮಾಡಿಯೂ ಕೂಡ ನೋಡೋಣ. 730 ಭಾಗಲೇ 10. ಇಲ್ಲಿ ನಾವು 10ರಿಂದ ಭಾಗಿಸೋಣ. 10 7 70. 73ರಲ್ಲಿ 70 ಕಳೆದರೆ 3 ಉಳಿಯುತ್ತೆ. ಈಗ ನಾವು ಈ 0ಯನ್ನು ಕೆಳಗಡೆ ಇಳಿಸ್ಕೋಬೇಕು. 10 3 30. ಇಲ್ಲಿ ಭಾಗಲಬ್ಧ ಎಷ್ಟು ಬರುತ್ತೆ? 73 ಬರುತ್ತೆ. ಇಲ್ಲಿಯೂ ಕೂಡ ಕಡತ ಹೊಡೆದಾಗ ನಾವು 73 ಬರುತ್ತೆ. ಉತ್ತರ 73. ಪ್ರಶ್ನೆ 7, ಅನುಕ್ರಮವಾಗಿ 6 ವರ್ಷಗಳಲ್ಲಿ ಒಂದು ಶಾಲೆಯ ದಾಖಲಾತಿ ಈ ಮುಂದಿನಂತಿದೆ. 1555ರಿಂದ 2820 ಈ ಅವಧಿಯಲ್ಲಿ ಶಾಲೆಯ ದಾಖಲಾತಿ ಕಂಡು ಹಿಡಿಯಿರಿ. ಉತ್ತರ, ಒಂದು ಶಾಲೆಯ 6 ವರ್ಷಗಳ ದಾಖಲಾತಿ ಸರಾಸರಿ ಈಸ್ ಈಕ್ವಲ್ ಟು ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಬೈ ವರ್ಷಗಳ ಸಂಖ್ಯೆ. ಈಸ್ ಈಕ್ವಲ್ ಟು ಇಲ್ಲಿ ನಾವು ಇವಿಷ್ಟು ಸಂಖ್ಯೆಗಳನ್ನು ಕೂಡಿಸ್ಕೋಬೇಕು. 1555 ಪ್ಲಸ್ 1670 ಪ್ಲಸ್ 2820 ಬೈ ಇಲ್ಲಿ ವರ್ಷಗಳ ಸಂಖ್ಯೆ 1 2 3 4 5 6 ವರ್ಷಗಳು. ಇಲ್ಲಿ ನಾವು ಕೆಳಗಡೆ 6 ಅಂತ ಬರೆಯೋಣ. ಈಸ್ ಈಕ್ವಲ್ ಟು ಇವಿಷ್ಟು ಸಂಖ್ಯೆಗಳನ್ನು ನಾವು ಕೂಡಿಸ್ಕೊಂಡು
ಈ 6ರಿಂದ ನಾವು ಇಲ್ಲಿ ಕಡಿತವನ್ನು ಹೊಡೆಯಬೇಕು. ಇಲ್ಲಿ ನಾವು ಇವಿಷ್ಟು ಸಂಖ್ಯೆಗಳನ್ನು ಕೂಡಿಸಿಕೊಂಡಾಗ 12,348 ಬರುತ್ತೆ. ಬಾಯ್ 6 ಅಂತ ಬರೆಯೋಣ. ಇಲ್ಲಿ ನಾವು 6ರಿಂದ ಈ 12,348ಕ್ಕೆ ಕಡಿತವನ್ನು ಹೊಡೆಯಬೇಕು. ಇಲ್ಲಿ ನಾವೇನು ಮಾಡೋಣ, 12,348ನ್ನು 6ರಿಂದ ಭಾಗಿಸೋಣ. 6 2 12, 12ರಲ್ಲಿ 12 ಕಳೆದರೆ 0. ಈಗ ನಾವು ಈ 3ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. ಇಲ್ಲಿ ನಾವು 6 0 0 ಅಂತ ತೆಗೆದುಕೊಳ್ಳೋಣ. 3ರಲ್ಲಿ 0 ಕಳೆದರೆ 3. ಈಗ ನಾವು ಈ 4ನ್ನು ಕೆಳಗಡೆ ಇಳಿಸ್ಕೊಳ್ಳೋಣ. 6ರ ಮಗ್ಗಿಯಲ್ಲಿ 34 ಇಲ್ಲ, ಇದಕ್ಕಿಂತ ಚಿಕ್ಕ ಸಂಖ್ಯೆ ಎಂದರೆ 30 ಇದೆ. 6 5 30. 34ರಲ್ಲಿ 30 ಕಳೆದರೆ 4 ಉಳಿಯುತ್ತೆ. ಈಗ ನಾವು ಈ 8ನ್ನು ಕೆಳಗಡೆ ಇಳಿಸ್ಕೋಬೇಕು. ಇಲ್ಲಿ 6ರ ಮಗ್ಗಿಯಲ್ಲಿ 48 ಬರುತ್ತೆ. 6 8 48. 48ರಲ್ಲಿ 48 ಕಳೆದರೆ 0. ಇಲ್ಲಿ ಬಂದಿರುವಂಥ ಭಾಗಲಬ್ಧವನ್ನು 2058ನ್ನು ನಾವು ಇಲ್ಲಿ ಬರೆಯೋಣ. 6 1 6 2058 ಎಷ್ಟು? 12,348. ಇಲ್ಲಿ ಉತ್ತರ 2058. ಆ ಶಾಲೆಯ 6 ವರ್ಷಗಳ ದಾಖಲಾತಿಯ ಸರಾಸರಿ 2058. ಪ್ರಶ್ನೆ 8. ಒಂದು ನಗರದಲ್ಲಿ ಒಂದು ವಾರದ 7 ದಿನಗಳಲ್ಲಿ ಮಳೆಯಾದ ಪ್ರಮಾಣ ಎಂಗಳಲ್ಲಿ. ಇಲ್ಲಿ ದಿನಗಳು ಸೋಮವಾರ, ಮಂಗಳವಾರ, ಹೀಗೆ ಶನಿವಾರ ಹಾಗೂ ರವಿವಾರ. ಮಳೆ ಪ್ರಮಾಣ ಸೋಮವಾರದಲ್ಲಿ 0.0, ಮಂಗಳವಾರದಲ್ಲಿ 12.2 ಹಾಗೂ ಬುಧವಾರದಲ್ಲಿ 2.1. ಹೀಗೆ ಇಲ್ಲಿ ಮಳೆಯ ಪ್ರಮಾಣವನ್ನು ಕೂಡ ಕೋಷ್ಟಕದಲ್ಲಿ ಇದೆ. ಈ ಮೇಲಿನ ಪ್ರಶ್ನೆ 1. ಈ ಮೇಲಿನ ದತ್ತಾಂಶದಲ್ಲಿ ಮಳೆ ಪ್ರಮಾಣದ ವ್ಯಾಪ್ತಿ ಕಂಡು ಹಿಡಿಯಿರಿ. ಉತ್ತರ: ಮಳೆ ಪ್ರಮಾಣದ ವ್ಯಾಪ್ತಿ ಅತ್ಯಧಿಕ ಮಳೆಯ ಪ್ರಮಾಣ ಮೈನಸ್ ಕನಿಷ್ಠ ಮಳೆಯ ಪ್ರಮಾಣ. ಇಲ್ಲಿ ಅಧಿಕ ಮಳೆಯ ಪ್ರಮಾಣ ಶುಕ್ರವಾರದಲ್ಲಿ 20.5. ಇಲ್ಲಿ ನಾವು 20.5 ಮೈನಸ್ ಕಡಿಮೆ ಮಳೆಯ ಪ್ರಮಾಣ ಗುರುವಾರದಲ್ಲಿ ಹಾಗೂ ಸೋಮವಾರದಲ್ಲಿ ಇಲ್ಲಿ ಎಷ್ಟಿದೆ? 0.0. ಇಲ್ಲಿ ನಾವು 0.0 ಅಂತ ಬರೆಯೋಣ. ಉತ್ತರ 20.5. ನೆಕ್ಸ್ಟ್ ಪ್ರಶ್ನೆ. ವಾರದ ಸರಾಸರಿ ಮಳೆಯ ಪ್ರಮಾಣ ಕಂಡು ಹಿಡಿಯಿರಿ. ಇಲ್ಲಿ ಉತ್ತರದಲ್ಲಿ ನಾವು ಸರಾಸರಿ ಒಟ್ಟು ಮಳೆಯ ಪ್ರಮಾಣ ಬೈ ದಿನಗಳ ಸಂಖ್ಯೆ. ಇಲ್ಲಿ ನಾವು ಒಟ್ಟು ಮಳೆಯ ಪ್ರಮಾಣ ಅಂದರೆ ಇವಿಷ್ಟು ಸಂಖ್ಯೆಗಳನ್ನು ನಾವು ಇಲ್ಲಿ ಕೊಟ್ಟಿರುವಂತಹ ಎಂಗಳಲ್ಲಿ ಮಳೆಯ ಪ್ರಮಾಣವನ್ನು ನಾವು ಕೂಡಿಸ್ಕೋಬೇಕು. 0.0 ಪ್ಲಸ್ 12.2 ಪ್ಲಸ್ 2.1 ಪ್ಲಸ್ 0.0 ಪ್ಲಸ್ 20.5 ಪ್ಲಸ್ 5.5 ಪ್ಲಸ್ 1.0 ಬಾಯ್ ಇಲ್ಲಿ ದಿನಗಳು ಎಷ್ಟು? ದಿನಗಳ ಸಂಖ್ಯೆ 1 2 3 4 5 6 7. ಇಲ್ಲಿ ನಾವು 7 ಅಂತ ಬರೆಯೋಣ. ಇಲ್ಲಿ ಇವಿಷ್ಟು ಸಂಖ್ಯೆಗಳನ್ನು ನಾವು ಕೂಡಿಸ್ಕೋಬೇಕು. ಇವೆಲ್ಲ ಸಂಖ್ಯೆಗಳನ್ನು ಕೂಡಿಸಿದಾಗ ಇಲ್ಲಿ 41.3 ಬರುತ್ತೆ. ಇಲ್ಲಿ ನಾವು ಕೆಳಗಡೆ 7 ಬರೆದುಕೊಳ್ಳೋಣ. ಇಲ್ಲಿ ನಾವು 7ರಿಂದ ಈ 41.3ಕ್ಕೆ ಕಡಿತವನ್ನು
ಹೊಡೆದಾಗ ಇಲ್ಲಿ ಉತ್ತರ ಎಷ್ಟು ಬರುತ್ತೆ? 5.9 ಮಿಲಿ. ನೆಕ್ಸ್ಟ್ ಪ್ರಶ್ನೆ, ಎಷ್ಟು ದಿನಗಳಲ್ಲಿ ಮಳೆಯ ಪ್ರಮಾಣವು ಸರಾಸರಿ ಮಳೆಯ ಪ್ರಮಾಣಕ್ಕಿಂತ ಕಡಿಮೆ ಇತ್ತು? ಉತ್ತರ, ಸರಾಸರಿ ಪ್ರಮಾಣಕ್ಕಿಂತ ಕಡಿಮೆ ಮಳೆಯಾದ ದಿನಗಳ ಸಂಖ್ಯೆ 5 ದಿನಗಳು. ಪ್ರಶ್ನೆ 9, 10 ಹುಡುಗಿಯರ ಎತ್ತರಗಳನ್ನು ಸೆಂಟಿಮೀಟರ್ನಲ್ಲಿ ಅಳತೆ ಮಾಡಲಾಯಿತು ಮತ್ತು ಫಲಿತಾಂಶ ಈ ಮುಂದಿನಂತಿದೆ: 135 ಸೆಂಟಿಮೀಟರ್, 150 ಸೆಂಟಿಮೀಟರ್, ಹೀಗೆಯೇ 141 ಸೆಂಟಿಮೀಟರ್. ಉತ್ತರ, ಹುಡುಗಿಯರ ಎತ್ತರಗಳು ಆರೋಹಣ ಕ್ರಮದಲ್ಲಿ. ಇಲ್ಲಿ ನಾವು ಮೊದಲು ಈ ಸಂಖ್ಯೆಗಳಲ್ಲಿ ಚಿಕ್ಕ ಇರುವ ಸಂಖ್ಯೆ ಎಷ್ಟು? 128. ಇಲ್ಲಿ ನಾವು ಆರೋಹಣ ಕ್ರಮದಲ್ಲಿ ಬರೆಯೋಣ. ನಂತರ 132, 135, 139, 141, 143, 146, 149, 150, 151. 9ನೆಯ ಪ್ರಶ್ನೆಯಲ್ಲಿ 1ನೆಯ ಪ್ರಶ್ನೆ, ಅತಿ ಹೆಚ್ಚು ಎತ್ತರದ ಹುಡುಗಿಯ ಎತ್ತರ ಎಷ್ಟು? ಇಲ್ಲಿ ಅತಿ ಹೆಚ್ಚು ಎಂದರೆ ಎಷ್ಟು? 151. ಇಲ್ಲಿ ಅತಿ ಹೆಚ್ಚು ಎತ್ತರದ ಹುಡುಗಿಯ ಎತ್ತರ 151 ಸೆಂಟಿಮೀಟರ್. ಅತಿ ಚಿಕ್ಕ ಹುಡುಗಿಯ ಎತ್ತರ ಎಷ್ಟು? ಇಲ್ಲಿ ಅತಿ ಚಿಕ್ಕ ಎಂದರೆ ಎಷ್ಟು? 128 ಸೆಂಟಿಮೀಟರ್. ಅತಿ ಚಿಕ್ಕ ಹುಡುಗಿಯ ಎತ್ತರ 128 ಸೆಂಟಿಮೀಟರ್. ನೆಕ್ಸ್ಟ್ ಪ್ರಶ್ನೆ, ದತ್ತಾಂಶದ ವ್ಯಾಪ್ತಿ ಎಷ್ಟು? ದತ್ತಾಂಶದ ವ್ಯಾಪ್ತಿ = ಗರಿಷ್ಠ ಎತ್ತರ ಮೈನಸ್ ಕನಿಷ್ಠ ಎತ್ತರ ಇಲ್ಲಿ ನಾವು 151 ಸೆಂಟಿಮೀಟರ್ನಲ್ಲಿ -128 ಮಾಡಬೇಕು. 151 - 128 ಉತ್ತರ 23. ನೆಕ್ಸ್ಟ್ ಪ್ರಶ್ನೆ, ಹುಡುಗಿಯರ ಸರಾಸರಿ ಎತ್ತರ ಎಷ್ಟು? ಉತ್ತರ, ಸರಾಸರಿ ಒಟ್ಟು ಎತ್ತರ ಬಾಯ್ ಹುಡುಗಿಯರ ಸಂಖ್ಯೆ. ಇಲ್ಲಿ ನಾವು ಇವಿಷ್ಟು ಸಂಖ್ಯೆಗಳನ್ನು ನಾವು ಕೂಡಿಸ್ಕೋಬೇಕು. 128 + 132 + 135 + 139 + 141 + 143 146 149 150 + 151 ಇವೆಲ್ಲ ಸಂಖ್ಯೆಗಳನ್ನು ನಾವು ಕೂಡಿಸಿದಾಗ ಇಲ್ಲಿ ಉತ್ತರ 1414 ಬರುತ್ತೆ ಬಾಯ್ 10. ಇಲ್ಲಿ ನಾವು ಈ 10ರಿಂದ 1414ಕ್ಕೆ ನಾವು ಕಡತವನ್ನು ಹೊಡೆದಾಗ ಇಲ್ಲಿ 141.4 ಸೆಂಟಿಮೀಟರ್ ಉತ್ತರ ಬರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಸರಾಸರಿ ಎತ್ತರಕ್ಕಿಂತ ಎಷ್ಟು ಹುಡುಗಿಯರು ಹೆಚ್ಚಿನ ಎತ್ತರ ಹೊಂದಿದ್ದಾರೆ? ಉತ್ತರ, ಸರಾಸರಿ ಎತ್ತರಕ್ಕಿಂತ ಹೆಚ್ಚು ಎತ್ತರವಿರುವ ಹುಡುಗಿಯರ ಸಂಖ್ಯೆ 5. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ವಿಡಿಯೋವನ್ನು ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ.